ನಮಸ್ಕಾರ. 115ನೇ ವಾರದ ಜನಸಂಪರ್ಕ ಸಭೆ. ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ, ಫಲಾನುಭವಿಗಳಿಗೆ ಮಂಜೂರು ಪತ್ರ ವಿತರಣೆ. ಚಿಕ್ಕನಾಯಕನಹಳ್ಳಿ ಟೌನ್ನ ತೀನಂಶ್ರೀ ಭವನದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 115ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ತಹಶೀಲ್ದಾರ್ರವರು ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಸಭೆಯಲ್ಲಿ ಉದ್ಭವಿಸಿದ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗಿದ್ದು, ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಪ್ರಗತಿ ಕುರಿತು ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ನಂತರ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಬಯಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದರೆ 1 ವಾರದೊಳಗೆ ಮಂಜೂರು ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಎಲ್ಲಾ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಜನಸಂಪರ್ಕ ಸಭೆಯು ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ನಡೆಯಿತು. ರೇಷನ್ ಕಾರ್ಡು, ಫೋಟೋ ಇಲ್ಲಪ್ಪ, ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ ಇದೆ. ಮುಂದೆ ಚಂದನ್ SM ಅಂಗವಿಕಲರ ಮಯ ಮಗನ ಬಂದಿಲ್ಲ, ಯಾರಿಗೂ ಬಂದಿಲ್ಲ. 2 ತಿಂಗಳಿಂದ ಬರುತ್ತೆ. ಇದೆಲ್ಲ ವೆರಿಫಿಕೇಶನ್ ಮಾಡಕ್ಕೆ ಹೇಳಿದ್ರು, ವೆರಿಫಿಕೇಶನ್ ಮಾಡಿದ್ವಿ, ಬರುತ್ತೆ. ಯಾರ್ದು ಬಂದಿಲ್ಲ, ಒಟ್ಟಿಗೆ ಬರುತ್ತೆ. 2 ತಿಂಗಳದ್ದು ಒಟ್ಟಿಗೆ ವಜಾ ಆಗಿಲ್ಲ ಅಂತ ಹೇಳಿದ್ರು. 18 ವರ್ಷ ತುಂಬಿಲ್ಲ, ಮತ್ತೆ ಹಿಂಗೆ ಮಂಜೂರಿ ಮಾಡೋಕ್ಕಾಗುತ್ತೆ? ಯಾರು ನೀವೇನಾ? ಅಲ್ಲ, ನೀವು ಹಿಂದೆ 5 ವರ್ಷ ನೀವು ಉಳುಮೆ ಮಾಡಿರ್ಬೇಕು. ನೀವು ಮಂಜೂರಿ ಕೇಳ್ತಾರೋ ಜಮೀನಿನ ಅವ್ರು ಮಾಡಿರೋದು ಬೇರೆ. ಅರ್ಜಿ ಹಾಕಿ ವೆರಿಫೈ ಮಾಡ್ತೀವಿ. PRA ರಿಪೋರ್ಟ್ನ ಕಾಲ್ ಆಯಿತು. ನೀವು ಹಿಂದೆ ಆಗೋದು 10-12 ವರ್ಷಕ್ಕೆ ಉಳುಮೆ ಮಾಡ್ತಾ ಇದ್ರಿ ಅಂತನಾ ಅರ್ಥ? 2018 18 ವರ್ಷ ಹಿಂದೆ, 5 ವರ್ಷದ ಹಿಂದೆ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಮನೆಗಮ್ಮ ಎಕ್ಸೈಸ್ ಮಾಡ್ಕೊಬೇಕು. ಚಿಕ್ಕರಾಂಪುರ ಕೇಳಿ ನೋಡಿ. ಇಲ್ಲೇ ಇಟ್ಟಿದ್ದೀವಿ ಅಂತ ಮಾಡಿದಾರೆ. ಯಾಕೆ ಅಂತ ಯಾಕೆ ಅಂದರೆ ನಿಮ್ಮದು ಸೇಂದಿವನ ಸ್ವಲ್ಪ ದಿನ ಆದಮೇಲೆ ಸರ್ಕಾರದಿಂದ ಅನುಮತಿ ಕೊಡೋ ಚಾನ್ಸಸ್ ಇದೆ. ಇವಾಗ ಗೋಮಾಳ ಮತ್ತು ಸೇದಿಗೆ ಸೇಂದಿವನ ಮಾಡೋದಕ್ಕೆ ಅವಕಾಶ ಇಲ್ಲ. ಮುಂದಕ್ಕೆ ಕೊಡ್ತಾರೆ, ಸೇಂದಿವನ ಕೊಡ್ತಾರೆ. ಅದಕ್ಕೆ ಅದನ್ನು ತಾತ್ಕಾಲಿಕವಾಗಿ ವಿಲೆ ಇಟ್ಟಿದ್ದೀವಿ. ರಿಜೆಕ್ಟು ಮಾಡಿಲ್ಲ, ಅಕ್ಸೆಪ್ಟು ಮಾಡಿಲ್ಲ. ಸ್ವಲ್ಪ ದಿನ ಆದಮೇಲೆ ಗೌರ್ಮೆಂಟ್ ಆದೇಶ ಕೊಟ್ಟ ಮೇಲೆ ಮತ್ತೆ ಈ ಫೈಲನ್ನು ಓಪನ್ ಮಾಡಿ ನಿಮಗೆ ಮಂಜೂರಿ ಮಾಡಿಕೊಡ್ತೀವಿ. ಅದಕ್ಕೆ ತಾತ್ಕಾಲಿಕವಾಗಿ ವಿಲೆ ಇಟ್ಟಿದ್ದೀವಿ. ಒಂದು ಪ್ಯಾರಾಮೆಡಿಕಲ್ ಆಯಿತು. ಇದು ಟ್ರೈನಿಂಗ್ ಮುಗಿದಿತ್ತು. ಈಗ ಅಪಾಯಿಂಟಿಗೆ ಯಾವುದಾದ್ರು ಖಾಲಿ ಇದೆ ಹಾಸ್ಪಿಟಲ್ ಸಾಹೇಬ್ರಿಗ ಮುಂದುವರೆದಿದ್ದು. ಇದು ಬಿಟ್ಟರೆ ಬೇರೆ ಜಮೀನು ಇಲ್ಲೂ ಇಲ್ಲ. 30 ವರ್ಷದಿಂದ ಉಳುಮೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಅಳತೆಗೆ ಬರ್ತಾ ಇಲ್ಲ, ಬರ್ತೀವಿ ಅಂತಾರೆ, ಅಲ್ಲೆಲ್ಲ ಅಳಿಸ್ಕೊಂಡು ಹೋಗ್ತಾರೆ. ಸರ್ಕಾರಿ ಪಡ ಮಾಡಕ್ಕೆ ಬರೋದಿಲ್ಲಪ್ಪ. ಹಿಂದೆ ಯಾರಿಗಾದ್ರೂ ಮಂಜೂರಿ ಆಗಿರುತ್ತೆ. ಮಂಜೂರಿ ಆಗಿದ್ದರೆ ಸುತ್ತ ಹಾಗೆ ಮೇಡಮ್ ಮಾಡೋಕ್ಕೆ ಬರೋದಿಲ್ಲ. ಮಂಜೂರಿ ಆಗಿದ್ದು ಅದೇ ಸರ್ವೆ ನಂಬರಲ್ಲಿ ನೀವು ಉಳುಮೆ ಮಾಡ್ತಾ ಇರ್ತೀರ.
ಪಡಾವಿದ್ದಿರೋ ಜಮೀನನ್ನು ಖಾಲಿ ಚೆಕ್ ಮಾಡೋಣ. ಬೇರೆಯವ್ರು ಯಾರಾದರೂ ಹಿಂದೆ ಮಂಜೂರಿ ಆಗಿದೆಯಾ ಅಂತ ಚೆಕ್ ಮಾಡಿ. ಎಷ್ಟು ಜನ ಇದ್ದೀರಾ? ಒಂದೇ ಅರ್ಜಿನ ಎಷ್ಟೋ ಸರಿ ಒಂದೇ ಕೊಟ್ಟಿದ್ದೀರಾ? ಸಕ್ಕತ್ ಸತಿ ಕೊಟ್ಟಿದ್ದೀವಿ ಮೇಡಮ್. ನೋಡಿ ಇಲ್ಲಿ ಈಗ 30 ವರ್ಷ ಆಯ್ತು ಮೇಡಮ್ ಅವ್ರು ಅಳತೆಗೆ ಬಂದು. ಸರಿ ನೋಡೋಣ. 23ಕ್ಕೆ ಡೇಟ್ ಕೊಟ್ಟಿದ್ದಾರೆ ಸರು, ನೋಡೋಣ ಅಲ್ಲಿವರೆಗೆ ಆದರೆ ಮಾಡಿಸ್ತೀವಿ. ತಾಯಿ ನಮ್ಗೆ ಅದನ್ನು ಬಿಟ್ಟರೆ ಎಲ್ಲೂ ಉಳ್ಕೊಳವ. ಏನಕ್ಕೆ ಯಾಕೆ ಒಂದು ಪೆಂಡಿಂಗ್ ಹಾಂ, ಮತ್ತು ಯಾರಿಗೆ ಹೋಗುತ್ತೆ ಇದು ಪೆನ್ಷನ್? ಯಾರು ಹೋಗ್ಬೇಕಲ್ಲ, ಮೈನರ್ ಇದರಿಂದ ನಿಮ್ಮದೆ ಇವರು ಕಾಲ್ ಮಾಡ್ತಾರೆ ನಿಮಗೆ, ಅವಾಗ ಕೊಡಿ ಅಲ್ಲಿ. ಯಾವ ಹೋಗ್ಲಿ ನೀವು? ಯಾವ ಒಬ್ಳಿನಪ್ಪ? ಶಿಟಿಕೆರೆ ಹೋಗ್ಲಿ. ವಿಜಯ್ ಮಗುದು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇದೆ ಬ್ಯಾಂಕ್ ಕೊಟ್ಟಿಲ್ಲ, ಫೋಟೋ ಕೊಟ್ಟಿಲ್ಲ, ತಗೊಂಡು ಇವ್ರನ್ನ ಗ್ರಾಮ ಸೈಕಲ್ ಕೊಡಿ. ಯಾವುದೋ ಒಬ್ರದ್ದು ಸೇರಿಸ್ಬಿಟ್ಟು ಗ್ರಾಮ ಸೈಕಲ್ ಬರ್ತಾರೆ, ಪಾಪದು ಫೋಟೋ ಮತ್ತು ಬ್ಯಾಂಕದು ಡೀಟೇಲ್ಸ್ ಕೊಡಿ. OTP ಹೇಳ್ಬೇಕು. ಅದೇ ಫೋನ್ ಅವರ ಅಜ್ಜಿ ಹೊಸ ನಂಬರ್ ಆಗಿ ಮತ್ತೆ ವಾಪಸ್ ನನಗೆ ಬಂದು ಸೈನ್ ಆಗಿ ಸಪ್ರೇಟ್ RTC ಬರಬೇಕು. ಅದು ಕಂಪ್ಲೀಟ್ ಪ್ರೊಸೆಸ್. ನಾವು ಹಾರೇ ಸಿರಿಸಿದರೆ ತಹಸೀಲ್ದಾರಿಂದ ಮೂವ್ ಆಗಿರುತ್ತೆ. ಈಗ ಅವರು ಸರ್ವೆ ಲಾಗಿನ್